ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್. ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತ್ರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋ ಅಂತ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತ್ರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್. ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತ್ರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋ ಅಂತ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತ್ರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್. ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತ್ರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋ ಅಂತ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತ್ರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್. ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತ್ರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋ ಅಂತ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತ್ರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್. ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತ್ರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋ ಅಂತ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತ್ರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ.
ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್ ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋಂಥ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್ ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋಂಥ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್ ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋಂಥ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತರು. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಿಎಂ ಸಿದ್ದು ಕುರ್ಚಿ ಮೇಲೆ ಕುಳಿತ ಡಿಕೆ ಶಿವಕುಮಾರ್ ನಿನ್ನೆ ನಡೆದ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಫಿಲ್ಮ್ ಫೆಸ್ಟಿವಲ್ನ ವೇದಿಕೆ ಮೇಲೆ ಸಿಎಂ ಭಾಷಣ ಮಾಡೋಕೆ ಅಂತ ಹೋಗ್ತಾ ಇದ್ದ ಹಾಗೆ ಎದ್ದು ಡಿಕೆ ಶಿವಕುಮಾರ್ ಸಿಎಂ ಕೂತಿದ್ದ ಚೇರ್ ಮೇಲೆ ಕೂತರು. ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಜೊತೆ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಎಂಥ ಒಂದು ಸನ್ನಿವೇಶದಲ್ಲಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ ಇವಾಗ. ಸೊ ಸಿಎಂ ನೇಮ್ ಪ್ಲೇಟ್ ಇರೋಂಥ ಚೇರ್ ಏನಿತ್ತು ಅಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡ್ತಾ ಇದ್ರು. ಸಿಎಂ ಮಾತನಾಡೋದಕ್ಕೆ ಅಂತ ಭಾಷಣ ಮಾಡೋದಕ್ಕೆ ಅಂತ ಎದ್ದಾಗ ಡಿಕೆ ಶಿವಕುಮಾರ್ ಈಚೆ ಬಂದು ಬಸವರಾಜ ಹೊರಟ್ಟಿ ಅವ್ರ ಹತ್ರ ಮಾತನಾಡೋದಕ್ಕೆ ಅಂತ ಬಂದು ಆ ಚೇರಲ್ಲಿ ಸಿಎಂ ನೇಮ್ ಪ್ಲೇಟ್ ಇರುವಂತಹ ಚೇರಲ್ಲಿ ಕೂತರು.